ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಆಗಸ್ಟ್ 15. ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಈಗ 6:30 ಆಗಿದೆ. ಈ ಟೈಮಲ್ಲಿ ನಾನು ಮೇಲೆ ಬಂದಿದ್ದೀನಿ ಗಿಡಗಳಿಗೆ ನೀರು ಕೊಡೋಣ ಅಂತ. ಹಾಗೆ ನೀರು ಕೂಡ ಬಂದಿತ್ತು. ನನ್ನ ಮಗಳು ಮತ್ತು ನಮ್ಮ ಮನೆಯವರು ಇಬ್ಬರು ಕಾಲೇಜಿಗೆ ಹೋಗಿದ್ದಾರೆ. ಅಲ್ಲೇ ಅವರು ಫ್ಲ್ಯಾಗ್ ಹಾಸ್ಟಿಂಗಿಗೆ ಅಂತ ಹೇಳಿ. ನಾನು ಟೀ ಜೊತೆಗೆ ಮೇಲೆ ಬಂದಿದ್ದೀನಿ. ಟೀ ಕುಡಿತಾ ಗಿಡಗಳಿಗೆ ನೀರು ಕೊಡೋಣ ಅಂತ. ನೀರು ಬಂದಾಗಲೇ ನಾನು ಗಿಡಗಳಿಗೆ ನೀರು ಕೊಟ್ಬಿಡ್ತೀನಿ. ಯಾಕಂದರೆ ಮತ್ತೆ 5 ದಿನ ನೀರು ಬರಲ್ಲ. ಆವಾಗ ನೀರಿನ ಸಮಸ್ಯೆ ಜಾಸ್ತಿ ಆಗಿಬಿಡುತ್ತೆ. ಈಗ ಬಿಸಿಲು ಕೂಡ ಜಾಸ್ತಿನೇ ಇದೆ. ಹೀಗಾಗಿ ಡೈಲಿ ನೀರನ್ನು ಹಾಕಲೇಬೇಕು ಕಂಪಲ್ಸರಿಯಾಗಿ. ಅದರಲ್ಲೂ ನನ್ನ ಪಾಟ್ಗಳಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಕಸ ಜಾಸ್ತಿ ಬೆಳ್ಕೊಂಡಿದೆ. ಹೀಗಾಗಿ ನೀರು ಜಾಸ್ತಿ ಬೇಕೇ ಬೇಕು. ಕ್ಲೀನ್ ಮಾಡಬೇಕು ಅಂದಾಗೆಲ್ಲ ನನಗೆ ಆಗ್ತಾನೇ ಇಲ್ಲ. ಈಗ ನಾಳೆ ನಾಡಿದ್ರಲ್ಲಿ ಒಂದಿನ ಮಾಡಿ ಮುಗಿಸ್ಬೇಕು. ಯಾಕಂದರೆ ಕಸ ಜಾಸ್ತಿ ಬೆಳ್ಕೊಂಡ್ರೆ ಗಿಡಗಳು ಜಾಸ್ತಿ ಚೆನ್ನಾಗಿ ಬೆಳೆಯೋದಿಲ್ಲ. ಅದರಲ್ಲಿ ಹೂವು ಕಾಯಿ ಏನೂ ಬರೋದಿಲ್ಲ. ಯಾಕಂದರೆ ಆ ಕಸನೇ ಅದರದ್ದು ನ್ಯೂಟ್ರಿಷನ್ ಎಲ್ಲ ತೊಗೊಂಡ್ಬಿಡುತ್ತೆ. ಅಂಥ ಟೈಮಲ್ಲಿ ಸ್ವಲ್ಪ ಕಷ್ಟ ಅನಿಸುತ್ತೆ. ಎಲ್ಲ ಗಿಡಗಳಿಗೂ ಇವತ್ತು ನೀರು ಕೊಡ್ತಾಯಿದ್ದೀನಿ. ಒಂದಿನ ನೀರು ಕೊಟ್ಟು ಒಂದಿನ ಕೊಡಲಿಲ್ಲ ಅಂದರೆ ಗಿಡಗಳು ಹಾಳಾಗಿಬಿಡುತ್ತೆ ಬೇಗ. ಚೆನ್ನಾಗಿ ಬೆಳೆಯೋದಿಲ್ಲ, ಗ್ರೋತ್ ಕಡಿಮೆ ಆಗುತ್ತೆ. ಈ ರೀತಿ ಆಗುತ್ತೆ. ಜಾಸ್ತಿನೂ ನೀರು ಕೊಡಬಾರ್ದು, ಕಡಿಮೆನೂ ಕೊಡಬಾರ್ದು. ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟೇ ನೀರನ್ನು ನಾವು ಕೊಡಬೇಕಾಗತ್ತೆ. ನಾವು ಹೇಗೆ ನಮಗೆ ಎಷ್ಟು ಬೇಕೋ ಅಷ್ಟು ಊಟ ಮಾಡ್ತೀವಿ ನೋಡಿ, ಆ ರೀತಿಯಾಗಿ ಅದಕ್ಕೂ ಕೂಡ ಆಹಾರ ಕೊಡಲೇಬೇಕು. ಹಾಗೆ ಈ ಸೇವಂತಿಗೆ ನೋಡಿ ಈ ರೀತಿಯಾಗಿದೆ. ಇದನ್ನೂ ಕೂಡ ಮೇಂಟೆನೆನ್ಸ್ ಇಲ್ಲ ನನ್ನ ಹತ್ರ. ಈಗ ಇದಕ್ಕೆ ರೀಪಾಟ್ ಎಲ್ಲ ಮಾಡಬೇಕು. ಈಗ ನೀವು ಕಟಿಂಗ್ ಹಾಕ್ಕೊಂಡಿಲ್ಲ ಅನ್ನೋರು ಕೂಡ ಈ ಟೈಮಲ್ಲಿ ಕಟಿಂಗ್ ಹಾಕ್ಕೊಂಡ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಅದರಲ್ಲಿ ಚೆನ್ನಾಗಿ ಹೂಗಳು ಬರುತ್ತೆ. ಇದನ್ನು ರೀಪಾಟ್ ಕೂಡ ಮಾಡ್ಕೋಬೇಕು. ನಾನು ರೀಪಾಟ್ ಮಾಡ್ಕೊಳ್ಳುವಾಗ ನಿಮಗೆ ಸಾಧ್ಯ ಆದರೆ ಶೇರ್ ಮಾಡ್ತೀನಿ. ಇದು ಹೋದ ವರ್ಷಕ್ಕಿಂತ 2 ವರ್ಷದ್ದಿದು. ನಾನು ಮನೆಯಲ್ಲಿ ತಂದು ಹಚ್ಚಿಬಿಟ್ಟು 2 ವರ್ಷ ಆಯಿತು. ಇನ್ನು ಇದರಲ್ಲಿ ನೋಡಿ ಅಡೇನಿಯಂ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂಗಳಾಗಿದೆ. ಈ ಮೊಗ್ಗು ಕೂಡ ನೋಡಿ ಎಷ್ಟೊಂದಿದೆ ಅಂತ. ಆ್ಯಕ್ಚುಲಿ ಈ ಸೀಸನಲ್ಲಿ ಜಾಸ್ತಿ ಹೂ ಬರಲ್ಲ, ಬಟ್ ಬಿಸಿಲಿರೋದ್ರಿಂದ ಚೆನ್ನಾಗಿ ಹೂ ಬರ್ತಾಯಿದೆ, ಮೊಗ್ಗು ಕೂಡ ಬರ್ತಾಯಿದೆ. ಗಿಡನೂ ಚೆನ್ನಾಗಿ ಬೆಳವಣಿಗೆ ಆಗಿದೆ. ಇದಕ್ಕೇನಿಲ್ಲ, ಈ ಮಳೆಗಾಲದಲ್ಲಿ ಆದಷ್ಟು ನೀರು ನಿಲ್ದಂಗೆ ಪಾಟದಲ್ಲಿ ನಾವು ನೋಡ್ಕೋಬೇಕು. ಡ್ರೈನೇಜ್ ಹೋಲ್ ಸರಿಯಾಗಿದೆಯಾ ಇಲ್ವಾ ಅಂತ. ಆಮೇಲೆ ಅದರದ್ದು ಪಾಟ್ ಮಿಕ್ಸ್ಚರ್ನ ನಾವು ಸರಿಯಾಗಿ ಮಾಡ್ಕೋಬೇಕು. ನೀರು ಸರಾಗವಾಗಿ ಹೋಗ್ತಿರಬೇಕು. ಆ ಥರದ್ದನ್ನು ನಾವು ಇದನ್ನು ಮಾಡಬೇಕು. ಇಲ್ಲಾಂದರೆ ಈ ಕೊಡೆಕ್ಸ್ ಏನಿದೆಯಲ್ಲ, ಇದು ಮೆತ್ತಗಾಯಿತು ಅಂದರೆ ಕೊಳತೋದಂಗೆ ಲೆಕ್ಕ. ಅದಕ್ಕೋಸ್ಕರ ಆದಷ್ಟು ಇದಕ್ಕೆ ನೀರನ್ನು ಕಡಿಮೆ ಹಾಕಿ, ಇಲ್ಲಾಂದರೆ ಡ್ರೈನೇಜ್ ಹೋಲ್ನಲ್ಲಿ ಚೆನ್ನಾಗಿ ಇರೋ ಥರ ನೀವು ನೋಡ್ಕೋಬೇಕು. ಅಂದರೆ ಮಾತ್ರ ಇದರಲ್ಲಿ ಈ ರೀತಿಯಾದಂಥ ಹೂಗಳು ಸಿಗೋಕ್ಕೆ ಸಾಧ್ಯ. ಈಗ ನಾನು ಗಿಡಗಳಿಗೆ ಎಲ್ಲ ಕಡೆಯೂ ನೀರು ಬಿಟ್ಟಾಯಿತು. ಒಂದು ಸಾರಿ ನಾನು ಪೂರ್ತಿ ಟೆರೆಸ್ಗೆ ನೀರು ಬಿಟ್ಕೊತೀನಿ ನೀರು ಬಂದಾಗ. ಇದು ನೋಡಿ ನಾವು ಇದಕ್ಕೆ ಮೆಕ್ಕೆಕಾಯಿ ಅಂತೀವಿ, ಇಲ್ಲ ಬುಡ್ಮಿಕಾಯಿ ಅಂತಲೂ ಅಂತಾರೆ ಇದಕ್ಕೆ. ಇದ್ರದ್ದು ಬಳ್ಳಿ ಇತ್ತು. ಮಂಗ ನೋಡಿ ಯಾವ ರೀತಿ ತಿಂದು ಬಿಸಾಕಿದೆ ಅಂತ ಹೇಳಿ. ಇಲ್ಲಾಂದರೆ ಗಿಡದಲ್ಲೇ ಅದು ಕಡಿದ್ಬಿಟ್ಟು ಇಟ್ಟಿರುತ್ತೆ. ಈ ರೀತಿ ಹಾಳು ಮಾಡುತ್ತೆ ಗಿಡಗಳನ್ನು. ಸ್ವಲ್ಪ ಬೇಜಾರು ಅನಿಸುತ್ತೆ. ಆದರೆ ನಿಂಬೆ ಗಿಡನ ಯಾಕೋ ಮುಟ್ಟಿಲ್ಲ, ಅದು ಮುಳ್ಳಿರುತ್ತಲ್ಲ ಅದಕ್ಕೆ ಅಂತ ಅನಿಸುತ್ತೆ. ನಿಂಬೆಕಾಯಿನ ಒಂದು ಹಾಳು ಮಾಡಿಲ್ಲ, ಅದು ಉಳಿದಿದ್ದೆಲ್ಲನೂ ಹಾಳು ಮಾಡಿದೆ. ಆಮೇಲೆ ಕೆಲವೊಂದನ್ನು ಎಲ್ಲಿ ಬೇಕಲ್ಲಿ ಬಿಸಾಕಿದೆ. ಆ ರೀತಿಯಾಗಿ ಎಲ್ಲ ಮಾಡಿದೆ. ಏನೂ ಮಾಡೋಕ್ಕಾಗಲ್ಲ. ನಾನು ಕೆಳಗಡೆ ಹೋಗ್ತಾ ಇದ್ದೆ. ಹಾಗೆ ಇಲ್ಲೊಂದು ಪ್ಲಾಸ್ಟಿಕ್ ಬುಟ್ಟಿ ಇತ್ತು, ಅದನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ಕ್ಲೀನ್ ಮಾಡಬೇಕು. ಆಮೇಲೆ ಹೋಲ್ ಮಾಡಿಬಿಟ್ಟು ಇದನ್ನು ಇದರಲ್ಲಿ ಅರಿಶಿನ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ. ಹೋದ ಸರಿ ನಾನು ಅರಿಶಿನ ತೆಗ್ದಿದ್ದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಅದು ಚೆನ್ನಾಗಿದೆ, ಮೊಳಕೆ ಕೂಡ ಬಂದಿದೆ. ಅದನ್ನು ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಈಗ ನಮ್ಮ ಮನೆಯಲ್ಲಿ ಹಸಿ ಅರಿಶಿನ ಯಾರೂ ತೊಗೊಳಲ್ಲ, ಯೂಸ್ ಮಾಡಲ್ಲ. ಅದು ತಿನ್ನೋದಕ್ಕೆ ಕುಡಿಯೋದಕ್ಕೆ. ಹಾಗಾಗಿ ಇದರಲ್ಲಿ ಹಚ್ತೀನಿ. Good morning everyone. My name is Shidisha. I am studying LKG. Today we are celebrating the 80th Independence Day. We love our country, our respect, our national flag. Our national flag is the Tiranga. It has 6 colors. Hello my India. Happy Independence Day. Thank you everyone.
ಸ್ಕೂಲಲ್ಲಿ ಸ್ಪೀಚ್ ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ, ಅದನ್ನೇ ನಾನು ಅವಳ ಕಡೆ ಹೇಳಿಸ್ದೆ ಇವತ್ತು. ಆಮೇಲೆ ಸ್ಕೂಲಲ್ಲೂ ನಿನ್ನೆ ಅವಳು ಹೇಳಿದ್ದಾಳೆ, ಇವತ್ತು ರಜೆ ಇದೆ ಹಾಗಾಗಿ ನಮ್ಮ ಮನೆಯವ್ರ ಜೊತೆಗೆ ಕಾಲೇಜ್ಗೆ ಹೋಗಿದ್ದಾಳೆ. ನಮ್ಮ ಮನೆ ಪಕ್ಕದಲ್ಲಿ ಸ್ಕೂಲ್ ಇದೆ ಅನ್ನಲ್ಲ, ಅಲ್ಲೂ ಕೂಡ ಇವತ್ತು ಫ್ಲ್ಯಾಗ್ ಹಾಸ್ಟಿಂಗ್ ಎಲ್ಲ ಆಗಿದೆ, ಮಕ್ಕಳು ಕೂಡ ಬಂದಿದ್ದಾರೆ. ಸ್ಕೂಲಲ್ಲಿ ಇವಾಗ ಡ್ಯಾನ್ಸ್ ಎಲ್ಲ ಇದೆ, ಆಮೇಲೆ ಅವರಿಗೆ ಪ್ರೈಸ್ ಎಲ್ಲ ಕೊಡ್ತಾರಂತೆ. ನೋಡ್ತೀನಿ, ನಾನು ಇಲ್ಲೇ ನಿಂತ್ಕೊಂಡೆ ನೋಡ್ತೀನಿ. ಅಲ್ಲಿ ಸ್ಕೂಲಿಗೆ ಕರೆದಿದ್ರು, ಬಟ್ ಅಲ್ಲಿಗೆ ಹೋಗೋಕ್ಕಾಗಿಲ್ಲ ನನಗೆ. ಇಲ್ಲೇ ಚೆನ್ನಾಗಿ ಕಾಣುತ್ತೆ, ಹಾಗಾಗಿ ಇಲ್ಲೇ ನೋಡೋಣ ಅಂತ. ಇಲ್ಲೂ ಕೂಡ ಮಕ್ಕಳಿಗೆ ಫಸ್ಟು ಗೆಸ್ಟನ್ನ ಕರೆದು ಕೂರಿಸಿದ್ರು, ಆಮೇಲೆ ಒಬ್ಬೊಬ್ಬರನ್ನೇ ಕರೆದು ಸ್ಪೀಚ್ ಮಾಡಿಸಿದ್ರು. ಚಿಕ್ಕ ಚಿಕ್ಕ ಮಕ್ಕಳು ಸ್ಪೀಚ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಆ ತೊದಲು ನುಡಿ ಏನಿದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ. ಅವರು ಹೇಳಬೇಕಾದ್ರೆ ತಂದೆ ತಾಯಿ ಮುಖದಲ್ಲಿ ಎಷ್ಟು ಖುಷಿ ಇರುತ್ತೆ, ನಮ್ಮ ಮಕ್ಕಳು ಹೇಳ್ತಾ ಇದ್ದಾರೆ ಸ್ಟೇಜ್ ಮೇಲೆ ಹೋಗಿ. ಆ ಸ್ಟೇಜ್ ಕರೇಜ್ ಏನಿದೆಯಲ್ಲ ಈಗಲೇ ಬರುತ್ತೆ. ಯಾಕಂದರೆ ಒಂದು ಸರಿ ನಾವು ಸ್ಟೇಜ್ ಹತ್ತಲಿಲ್ಲ, ಹೆದರ್ಕೊಂಡ್ವಿ ಅಂತ ಅಂದ್ಕೊಳ್ಳಿ, ಅದು ಸಾಧ್ಯನೇ ಇಲ್ಲ, ಆ ರೀತಿ ಆಗುತ್ತೆ. ನನ್ನ ಮಗಳು ಕೂಡ ಸ್ಕೂಲಲ್ಲಿ ಸ್ಪೀಚ್ ಮಾಡಿದ್ದಾಳೆ, ಚೆನ್ನಾಗಿ ಮಾಡಿದ್ದಾಳೆ ಅಂತ ಅವ್ರ ಮಿಸ್ ಹೇಳ್ತಾಯಿದ್ರು. ತುಂಬಾ ಖುಷಿ ಅನ್ನಿಸ್ತು ನನಗೆ ಅವ್ರ ಮಿಸ್ ಬಾಯಲ್ಲಿ ಅದನ್ನು ಕೇಳೋದಕ್ಕೆ. ಹಿಂಗಾಗಿ ಅವಳಿಗೆ ಸ್ಪೀಚ್ ಎಲ್ಲ ಕೊಟ್ಟಿದ್ದರು. ಇಲ್ಲೂ ಕೂಡ ಮಕ್ಕಳಿಗೆ ಹಾಡು ಡ್ಯಾನ್ಸು ಎಲ್ಲ ಮಾಡಿಸಿದ್ರು. ಪ್ರೈಸ್ ಎಲ್ಲ ಅವರು ನೆಕ್ಸ್ಟ್ ಲಾಸ್ಟ್ ಇಯರ್ ಎಂಡಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ನೋಡಿ ಮಕ್ಕಳು ಎಷ್ಟು ಖುಷಿಯಾಗಿ ಮಾಡ್ತಾಯಿದ್ದಾರೆ ಅಂತ. ತುಂಬಾ ಖುಷಿಯಾಗುತ್ತೆ ಮಕ್ಕಳು ಈ ರೀತಿ ಮಾಡಿದಾಗ. ಪೇರೆಂಟ್ಸ್ ಅದರಲ್ಲೂ ಈ ಚಿಕ್ಕ ಮಕ್ಕಳು ಮಾಡಿದ್ರೆ ಹೆಂಗೆ ಮಾಡಿದ್ರೂ ಮುದ್ದಾಗಿ ಕಾಣುತ್ತೆ ಮಕ್ಕಳು, ಮಾತಾಡಿದ್ರೇ ಮುದ್ದು. ಇದಿಷ್ಟು ಎಲ್ಲ ನೋಡಿಬಿಟ್ಟು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡೆ, ಹಾಗೆ ಕೆಲಸಗಳನ್ನೂ ಕೂಡ ಒಂದೊಂದಾಗಿ ಮಾಡ್ತಾಯಿದ್ದೆ. ಕೊನೆಗೆ ಗಿಡಗಳಿಗೆ ನೀರು ಹಾಕೋದಿತ್ತು ಕೆಳಗಡೆ ಬಾಲ್ಕನಿನಲ್ಲಿ. ಇವತ್ತು ನೀರು ಹಾಕಲಿಲ್ಲ ನಾನು ಬೆಳಗ್ಗೆ, ಅದಕ್ಕೋಸ್ಕರ ಈಗ ಒಂದು ಸಾರಿ ನೀರು ಹಾಕ್ತಾಯಿದ್ದೀನಿ. ಒಂದು ಸಾರಿ ನೀರು ಹಾಕಿದ್ರೆ ಒಂದು 2-3 ದಿನ ತೊಂದರೆ ಆಗಲ್ಲ, ಯಾಕಂದರೆ ಬಾಲ್ಕನಿನಲ್ಲಿ ಅಷ್ಟು ನೀರಿನ ಅವಶ್ಯಕತೆ ಬೀಳೋದಿಲ್ಲ. ಬೇಸಿಗೆ ಟೈಮಲ್ಲಾದರೆ ಡೈಲಿ ನೀರು ಹಾಕಬೇಕಾಗತ್ತೆ, ಈ ಟೈಮಲ್ಲಿ ಅಷ್ಟು ಅವಶ್ಯಕತೆ ಬೀಳೋದಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್.